ವಾರದ ಕತೆ ಕಿಚ್ಚನ ಜೊತೆ ಸಂಚಿಕೆಗೂ ಮುಂಚೆ ಡ್ರೋನ್ ಪ್ರತಾಪ್ ಅವರು ಆಸ್ಪತ್ರೆಯಿಂದ ನೇರವಾಗಿ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ. ಹೌದು, ಬಿಗ್ ಬಾಸ್ ಮನೆಯಲ್ಲಿರುವ ಸ್ಪರ್ಧಿಗಳ ಪೈಕಿ ಪ್ರಬಲ ಸ್ಪರ್ಧಿ ಅಂತಲೇ ಗುರುತಿಸಿಕೊಂಡಿರುವ ಡ್ರೋನ್ ಪ್ರತಾಪ್ ಅವರು ಮೊನ್ನೆ ಇದ್ದಕ್ಕಿದ್ದಂತೆ ಅನಾರೋಗ್ಯಕ್ಕೆ ಒಳಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ರು. ಇದು ಆತ್ಮಹತ್ಯೆಗೆ ಪ್ರಯತ್ನ ಅಂತ ಭಾರಿ ಸುದ್ದಿ ಕೂಡ ಆಗಿತ್ತು. ನಂತರ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಒಂದು ದಿನ ಐಸಿಯುನಲ್ಲಿಟ್ಟು ಚಿಕಿತ್ಸೆಯನ್ನು ಕೂಡ ಕೊಡಲಾಗಿತ್ತು. ಅಲ್ಲಿನ ವೈದ್ಯರು ಹೇಳುವ ಪ್ರಕಾರ ಅನಾರೋಗ್ಯದ ಕಾರಣ ಇದು ಆತ್ಮಹತ್ಯೆ ಪ್ರಯತ್ನ ಅಲ್ಲ, ಆಹಾರದಲ್ಲಿ ವ್ಯತ್ಯಾಸ ಆಗಿ ಫುಡ್ ಪಾಯ್ಸನ್ ಆಗಿದೆ ಅಷ್ಟೇ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಆದ್ರೆ ಇದೀಗ ಡ್ರೋನ್ ಪ್ರತಾಪ್ ಅಭಿಮಾನಿಗಳಿಗೆ ಖುಷಿಯ ಸುದ್ದಿಯೊಂದು ಬಂದಿದೆ. ಅದೇನಂದ್ರೆ ಪ್ರತಾಪ್ ಅವರು ಮತ್ತೆ ಬಿಗ್ ಬಾಸ್ ಮನೆಗೆ ವಾಪಸ್ಸಾಗಿದ್ದಾರೆ. ಇತರ ಸ್ಪರ್ಧಿಗಳು ಅವರನ್ನ ಖುಷಿಯಿಂದ ಬರಮಾಡಿಕೊಂಡಿದ್ದಾರೆ. ಮನೆಗೆ ಬರ್ತಾ ಇದ್ದಂತೆ ಅವರ ಆರೋಗ್ಯದ ಬಗ್ಗೆ ಹಲವು ರೀತಿಯಲ್ಲಿ ಸ್ಪರ್ಧಿಗಳು ಪ್ರಶ್ನೆ ಕೇಳಿದ್ದಾರೆ. ಮೊದಲಿಗೆ ಗಣಪತಿ ಪೂಜೆಯನ್ನು ನೆರವೇರಿಸಿದ ಡ್ರೋನ್ ಪ್ರತಾಪ್ ಅವರ ಮುಖದಲ್ಲಿ ಗೆಲುವು ಮಾತ್ರ ಇರಲಿಲ್ಲ. ಮುಖ ಬಾಡಿ ಹೋದ ಹಾಗಿದ್ದು ಯಾಕೋ ಇನ್ನೂ ಕೂಡ ಬೇಸರದಲ್ಲೇ ಇರುವಂತೆ ಈಗ ರಿಲೀಸ್ ಆಗಿರುವ ಪ್ರೋಮೋದಲ್ಲಿ ನೋಡಬಹುದಾಗಿದೆ. ನೀನು ಚೆನ್ನಾಗಿದ್ದರಷ್ಟೇ ಸಾಕಪ್ಪ ಅಂತ ಇತರ ಸ್ಪರ್ಧಿಗಳು ಕೂಡ ಹೇಳ್ತಾ ಇದ್ದಾರೆ. ನಿನ್ನ ಆರೋಗ್ಯ ಈಗ ಹೇಗಿದೆ ಅಂತ ತುಕಾಲಿ ಸಂತೋಷ್ ಅವರು ಕೇಳಿದಾಗಲೂ ಕೂಡ ಡ್ರೋನ್ ಪ್ರತಾಪ್ ಮುಖದಲ್ಲಿ ವಿಷಾದದ ನಗುವಿರೋದನ್ನ ಕೂಡ ನೋಡಬಹುದಾಗಿದೆ. ಒಟ್ನಲ್ಲಿ ಡ್ರೋನ್ ಪ್ರತಾಪ್ಗೆ ಏನಾಯ್ತು ಅನ್ನೋದು ಯಾರಿಗೂ ಇದುವರೆಗೂ ಸ್ಪಷ್ಟನೆ ಸಿಕ್ಕಿಲ್ಲ. ಹಾಗಾಗಿ ಕಿಚ್ಚನ ಪಂಚಾಯಿತಿಗೆ ವೀಕ್ಷಕರು ಈಗ ತುದಿಗಾಲಲ್ಲಿ ಕಾಯ್ತಾ ಇದ್ದಾರೆ. ಹೌದು, ವಾರದ ಕತೆ ಕಿಚ್ಚನ ಜೊತೆ ಸಂಚಿಕೆ ಆರಂಭಕ್ಕೆ ಕ್ಷಣಗಣನೆ ಶುರುವಾಗಿದೆ. ಈ ವಾರದ ಪಂಚಾಯಿತಿ ಸಿಕ್ಕಾಪಟ್ಟೆ ಕುತೂಹಲವನ್ನ ಮೂಡಿಸಿದ್ದು, ಜೊತೆಗೆ ಯಾರ ಪಯಣ 13ನೇ ವಾರಕ್ಕೆ ಕೊನೆಯಾಗಲಿದೆ ಎಂಬ ಕುತೂಹಲ ಕೂಡ ವೀಕ್ಷಕರಲ್ಲಿದೆ. ಈ ವಾರ ಯಾಕೆ ಅಷ್ಟೊಂದು ಕುತೂಹಲ ಅಂದ್ರೆ, ಡ್ರೋನ್ ಪ್ರತಾಪ್ ಅವರಿಗೆ ನಿಜವಾಗಿಯೂ ಏನಾಗಿತ್ತು, ಅವರು ಆತ್ಮಹತ್ಯೆಗೆ ಯತ್ನಿಸಿದ್ದು ನಿಜಾನ ಸುಳ್ಳ ಎಂಬುದನ್ನ ಕಿಚ್ಚ ಸುದೀಪ್ ಅವರು ಇಂದಿನ ಪಂಚಾಯಿತಿಯಲ್ಲಿ ಸ್ಪಷ್ಟಪಡಿಸಲಿದ್ದಾರೆ. ಅಷ್ಟೇ ಅಲ್ಲ, ಈ ವಾರ ಕಿಚ್ಚ ಯಾರಿಗೆ ಕ್ಲಾಸ್ ತಗೋತಾರೆ ಅನ್ನುವ ಕುತೂಹಲ ಕೂಡ ವೀಕ್ಷಕರಲ್ಲಿ ಇದೆ. ಈ ವಾರ ಕೂಡ ಹಲವರಿಗೆ ಕಿಚ್ಚನ ಖಡಕ್ ಎಚ್ಚರಿಕೆಯೂ ಇದೆ ಅಂತ ತಿಳಿದು ಬಂದಿದೆ. ಹೌದು, ಈ ವಾರ ನೋಡೋದಕ್ಕೋದ್ರೆ ಮನೆಯ ಎಲ್ಲಾ ಸದಸ್ಯರು ಕೂಡ ತಪ್ಪು ಮಾಡಿದ್ದಾರೆ. ಅದು ಮೊದಲ ವಾರದಿಂದಾನೆ. ಯಾರಿಗೆ ಯಾವ ಮೊತ್ತದ ಬೋರ್ಡ್ ಹೋಗ್ಬೇಕು ಅನ್ನುವಲ್ಲಿಂದನೂ ಕೂಡ ಸ್ಪರ್ಧಿಗಳು ತಪ್ಪು ಮಾಡ್ತಾನೆ ಬಂದಿದ್ದಾರೆ. ತನಿಷಾ ಅವರು ಟಾಸ್ಕ್ ವಿಚಾರದ ಆಯ್ಕೆಯಲ್ಲಿ ಎಡವಿದ್ರೆ, ಮೈಕಲ್ ಅಜಯ್ ಹಾಗೆ ವಿನಯ್ ಅವರು ರೂಲ್ಸ್ ಬ್ರೇಕ್ ಮಾಡಿ ತಪ್ಪು ಮಾಡಿದ್ದಾರೆ. ಇನ್ನು ಕಾರ್ತಿಕ್ ಹಾಗೆ ನಮ್ರತಾ ಅವರ ಈ ವಾರ ಅತಿಯಾದ ವರ್ತನೆಯಿಂದ ನೋಡುಗರಿಗೆ ಮುಜುಗರ ತರಿಸಿದ್ದಾರೆ. ಹಾಗೆ ಮೊದಲ ಟಾಸ್ಕ್ನಲ್ಲಿ ವರ್ತೂರ್ ಸಂತೋಷ್ ಹಾಗೆ ಮೈಕಲ್ ಅವರು ಸೋತಿದ್ರೂ ಕೂಡ ಅದನ್ನ ಬಿಗ್ ಬಾಸ್ ಮೇಲೆ ಹಾಕಿರೋದನ್ನ ಕೂಡ ಕಿಚ್ಚ ಇವತ್ತು ಕೇಳಿ ಚಳಿ ಬಿಡಿಸಲಿದ್ದಾರೆ. ಒಟ್ಟಾರೆಯಾಗಿ ಇಡೀ ಮನೆಗೆ ಈ ವಾರ ಕಿಚ್ಚನ ಮಾತಿನ ಏಟು ಬೀಳೋದು ಪಕ್ಕಾ. ಹೌದು, ಪ್ರತಿ ವಾರ ಕೂಡ ಕಿಚ್ಚ ಕ್ಯಾಪ್ಟನ್ಗೆ ಇರುವಂತಹ ಗೌರವವನ್ನ ಪದೇ ಪದೇ ಹೇಳ್ತಾ ಬಂದಿದ್ದಾರೆ. ಆದ್ರೆ ಮೈಕಲ್ ಅದನ್ನ ಸೀರಿಯಸ್ ಆಗಿ ತಗೊಂಡಂತೆ ಇಲ್ಲ. ಬದಲಾಗಿ ತೀರಾ ಅಹಂಕಾರದಲ್ಲಿ ಕ್ಯಾಪ್ಟನ್ ಜೊತೆ ನಡ್ಕೊಂಡಿದ್ದಾರೆ. ಅಲ್ಲದೆ 3 ಬಾಲ್ ಹಾಕಿ ಕ್ಯಾಪ್ಟನ್ ಆಗಿದ್ದೀಯಾ, ಅದರಲ್ಲಿ ದೊಡ್ಡ ಸಾಧನೆ ಏನಿದೆ ಅಂತ ತನಿಷಾಗೆ ಅವಮಾನ ಕೂಡ ಮಾಡಿದ್ದಾರೆ. ಹಾಗಾಗಿ ಮೈಕಲ್ ಅಜಯ್ ಅವರಿಗೆ ಕಿಚ್ಚ ಮಾತಿನ ಏಟನ್ನ ಕೊಡಲಿದ್ದಾರೆ. ಮೈಕಲ್ ಅವರು ಇಲ್ಲಿ ಕ್ಯಾಪ್ಟನ್ ಸ್ಥಾನಕ್ಕೇನೆ ಅವಮಾನ ಮಾಡಿರೋದು ಬರೀ ತನಿಷಾಗೆ ಮಾತ್ರವಲ್ಲ. ಹಾಗಾಗಿ ಪ್ರತಿ ವಾರನೂ ಇದೇ ತಪ್ಪನ್ನ ಮಾಡ್ತಾ ಬಂದಿರೋದ್ರಿಂದ ಈ ವಾರ ಕಿಚ್ಚನೇ ಮೈಕಲ್ಗೆ ಗೇಟ್ ಪಾಸ್ ಕೊಡ್ತಾರಾ ಅಂತ ಕಾದು ನೋಡಬೇಕು. ಅಷ್ಟೊಂದು ಅಹಂಕಾರದಿಂದ ವರ್ತಿಸ್ತಾ ಇದ್ದಾರೆ ಮೈಕಲ್ ಅವರ ಜೊತೆ ಸೇರಿ ವಿನಯ್ ಕೂಡ ಅಷ್ಟೇ ಕ್ಯಾಪ್ಟನ್ಗೆ ಮರ್ಯಾದೆನೆ ಕೊಟ್ಟಿಲ್ಲ. ಒಂದು ವೇಳೆ ವಿನಯ್ ಒಬ್ರೇ ಮಲಗಿದ್ದಿದ್ರೆ ಆಗ ತನಿಷಾ ಬಂದು ಶಿಕ್ಷೆ ಕೊಟ್ರೆ ವಿನಯ್ ಖಂಡಿತ ತಗೋತಾ ಇದ್ರು. ಆದ್ರೆ ಮೈಕಲ್ ಅವರ ದುರಹಂಕಾರದ ಪ್ರಭಾವ ವಿನಯ್ಗೂ ಅಂಟಿದ ಹಾಗೆ ಇದೆ. ಹಾಗಾಗಿ ವಿನಯ್ಗೆ ಕಿಚ್ಚ ಇವತ್ತು ಕಿವಿ ಹಿಂಡಲಿದ್ದಾರೆ. ಸಹವಾಸ ದೋಷ ಅಂತ ಕಿಚ್ಚ ಮಾತಿನ ಪೆಟ್ಟನ್ನ ಕೊಡಲಿದ್ದಾರೆ. ಬಿಗ್ ಬಾಸ್ ಮನೆಗೆ ಮೈಕಲ್ ಕಾಲಿಟ್ಟಾಗ ಮೈಕಲ್ ಅವರಿಗೆ ಸರಿಯಾಗಿ ಕನ್ನಡ ಕೂಡ ಬರ್ತಾ ಇರಲಿಲ್ಲ. ದೊಡ್ಡಮನೆಗೆ ಬಂದ ನಂತರನೇ ಮೈಕಲ್ ಅವರು ಕನ್ನಡವನ್ನ ಕಲಿತು ಕನ್ನಡಿಗರ ಮೆಚ್ಚುಗೆಗೆ ಪಾತ್ರರಾದ್ರು. ಮೈಕಲ್ ನಡೆಗೆ ಕನ್ನಡದ ಮಣ್ಣಿನ ಮಗ ಅಂತಾನೆ ಹೈಲೈಟ್ ಕೂಡ ಆದ್ರು. ಆದ್ರೆ ಈಗ ಮೈಕಲ್ ವರ್ತನೆ ಬದಲಾಗಿದೆ. ಎಲ್ಲದಕ್ಕೂ ಡೋಂಟ್ ಕೇರ್ ಅನ್ನುವ ಗುಣ ಅವರದ್ದಾಗಿದೆ. ಬಿಗ್ ಬಾಸ್ ರೂಲ್ಸ್ ವಿರುದ್ಧನೇ ಮೈಕಲ್ ನಡ್ಕೊಂಡಿದ್ದಾರೆ. ಈ ಬಗ್ಗೆ ಪ್ರಶ್ನಿಸಿದ ಕ್ಯಾಪ್ಟನ್ ತನಿಷಾ ಅವರ ಜೊತೆಗೆ ವಾದ ಕೂಡ ಮಾಡಿದ್ದಾರೆ. ಬಿಗ್ ಬಾಸ್ ರೂಲ್ಸ್ ಬ್ರೇಕ್ ಮಾಡಿದ್ದಕ್ಕೆ ಮೈಕಲ್ ಹಾಗೆ ವಿನಯ್ಗೆ ಶಿಕ್ಷೆ ಕೊಡೋದಕ್ಕೆ ಮುಂದಾಗಿದ್ದ ತನಿಷಾ ಅವರ ಜೊತೆಗೆ ಕಿರಿಕ್ ಮಾಡ್ಕೊಂಡಿದ್ದಾರೆ. ಹೊರಗೆ ಕೂತು ವಿನಯ್ ಮೈಕಲ್ ನಿದ್ದೆ ಮಾಡ್ತಾ ಇದ್ರು. ಈ ಕಾರಣಕ್ಕೆ ಬಿಗ್ ಬಾಸ್ ನಾಯಿ ಬೊಗಳುವ ಸೌಂಡ್ ಅನ್ನ ಹಾಕಿದ್ರು. ಹಾಗಾಗಿ ತನಿಷಾ ನಿದ್ದೆ ಮಾಡಿದ್ದಕ್ಕೆ 3 ಬಾರಿ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಮುಳುಗೆದ್ದು ಬನ್ನಿ ಅಂತ ಆದೇಶ ಮಾಡ್ತಾರೆ. ಇದಕ್ಕೆ ಮೈಕಲ್ ಹಾಗೆ ವಿನಯ್ ಮಾಡಲ್ಲ ಹೋಗುವಂತ ದರ್ಪದಿಂದಲೇ ಮಾತಾಡ್ತಾರೆ. ಕ್ಯಾಪ್ಟನ್ ಆದಾಗ ನೇರವಾಗಿ ನಾಮಿನೇಟ್ ಮಾಡುವ ಅವಕಾಶ ನಿನ್ಗೆ ಸಿಗುತ್ತೆ, ಆಗ ನನ್ನನ್ನ ನಾಮಿನೇಟ್ ಮಾಡಿ ಅಂತ ದುರಹಂಕಾರದಿಂದ ಮೈಕಲ್ ಹೇಳ್ತಾರೆ. ಇನ್ನೊಂದು ಸ್ವಲ್ಪ ಹೊತ್ತು ಮಲಗಿ ಮನೆಯ ಪರಿಸ್ಥಿತಿಯನ್ನ ಹಾಳು ಮಾಡೋಣ ಅಂತ ಕೂಡ ಅಹಂಕಾರದಿಂದಲೇ ಮೈಕಲ್ ಮಾತಾಡ್ತಾರೆ. ಅದಾದ ಬಳಿಕವೂ ಅಡುಗೆ ಮಾಡೋದಕ್ಕೆ ಪಾತ್ರೆಗಳನ್ನ ತೊಳೆದಿರಲಿಲ್ಲ. ಇದನ್ನ ಮಾಡುವ ಕೆಲಸ ಮೈಕಲ್ ಅವರದ್ದಾಗಿತ್ತು. ಆದ್ರೆ ತನಿಷಾ ಅವರು ಪದೇ ಪದೇ ಬಂದು
ಮನವಿಯನ್ನ ಮಾಡಿಕೊಂಡ್ರೂ ಕೂಡ ಮೈಕಲ್ ಅವರು ಬಂದಿರಲಿಲ್ಲ. ಆನಂತರ ನಿಧಾನವಾಗಿ ಎದ್ದು ಆಲಸ್ಯದಿಂದಲೇ ಪಾತ್ರೆ ತೊಳೆಯೋದಕ್ಕೆ ಬಂದ್ರು. ಇದನ್ನ ಕೂಡ ಪ್ರಶ್ನೆ ಮಾಡಿದ್ದಕ್ಕೆ ನನ್ನಿಷ್ಟ ಬಂದಾಗ ಮಾಡ್ತೀನಿ, ಇದೆಲ್ಲ ಮಾಡಬೇಕು ಅಂತ ಎಲ್ಲಿ ಬರ್ದಿದೆ, ನನಗೆ ಮಾಡೋದಕ್ಕೆ ಇಷ್ಟನೇ ಇಲ್ಲ ಅಂತ ಹೇಳ್ತಾರೆ. ಇದಕ್ಕೆ ತನಿಷ್ ಅವರು, ಮಲಗಿದ್ದಕ್ಕೆ ನಿಮಗೆ ಶಿಕ್ಷೆ ಕೊಟ್ಟೆ, ಅದನ್ನ ಮಾಡದೆ ನೀವು ದುರಹಂಕಾರ ತೋರಿಸಿದ್ರಿ, ಅದಕ್ಕೆ ನಾನೇನ್ ಮಾಡೋಕ್ಕಾಗಲ್ಲ, ನೀವು ನಿದ್ದೆ ಮಾಡ್ತಾ ಇದ್ರೆ ಇನ್ನಷ್ಟು ನಿದ್ದೆ ಮಾಡಿ ಅಂತ ಹೇಳ್ಬೇಕಾ ಅಂತ ತನಿಷಾ ಪ್ರಶ್ನಿಸ್ತಾರೆ. ಇದೆಲ್ಲವನ್ನ ಕೂಡ ಕಿಚ್ಚ ಸುದೀಪ್ ಅವರು ಇಂದಿನ ಪಂಚಾಯಿತಿಯಲ್ಲಿ ಕೇಳಲಿದ್ದಾರೆ. ದೊಡ್ಡ ಮನೆಯಲ್ಲಿ ಯಾವ ರೀತಿ ಇರಬೇಕು ಅನ್ನೋದನ್ನ ಬಿಗ್ ಬಾಸ್ ಮೊದಲೇ ರೂಲ್ಸ್ ಮಾಡಿದ್ದಾರೆ. ಅದನ್ನ ಕ್ಯಾಪ್ಟನ್ ಆಗಿರುವವರು ಪಾಲಿಸ್ತಾರೆ. ಯಾರಾದ್ರೂ ಆ ರೀತಿ ಮಾಡಿಲ್ಲ ಅಂದ್ರೆ ಅದಕ್ಕೆ ಶಿಕ್ಷೆ ಕೊಡೋದು ಕ್ಯಾಪ್ಟನ್ ಆಗಿರುವವರ ಕರ್ತವ್ಯ. ಆದ್ರೆ ಅದನ್ನ ಮೈಕಲ್ ಗಾಳಿಗೆ ತೂರಿರೋದ್ರಿಂದ ಕಿಚ್ಚ ಸುದೀಪ್ ಅವರು ಇವತ್ತು ಖಡಕ್ ಆಗಿಯೇ ಮೈಕಲ್ ಅವರಿಗೆ ಪ್ರಶ್ನೆ ಮಾಡಲಿದ್ದಾರೆ. ಈ ರೀತಿ ರೂಲ್ಸ್ ಅನ್ನ ಬ್ರೇಕ್ ಮಾಡ್ತಾ ಇದ್ರೆ ಮನೆಗೆ ಹೋಗಿ ಅಂತ ಹೇಳುವ ಸಾಧ್ಯತೆ ಕೂಡ ತುಂಬಾನೇ ಇದೆ. ಯಾಕಂದ್ರೆ ಇದೇ ಮೊದಲಲ್ಲ, ಪದೇ ಪದೇ ಇದನ್ನ ಹೇಳ್ತಾನೆ ಬಂದಿದ್ದಾರೆ ಕಿಚ್ಚ ಸುದೀಪ್ ಅವರು. ಆದ್ರೂ ಕೂಡ ಮೈಕಲ್ ಅಜಯ್ ಇದನ್ನ ಕಿವಿಗೆ ಹಾಕೊಂಡಂತೆ ಇಲ್ಲ. ತಾನು ಹೇಗಿದ್ರೂ ನಡೆಯುತ್ತೆ ಎಂಬ ಮನೋಭಾವ ಅವರಲ್ಲಿದೆ. ಅದು ಅಲ್ಲದೆ ಪದೇ ಪದೇ ಡೇಂಜರ್ ಝೋನ್ಗೆ ಹೋಗಿ ವಾಪಸ್ ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಳ್ತಾ ಇರೋದ್ರಿಂದ ಇವತ್ತು ಕೂಡ ಅದೇ ರೀತಿ ನಡೆಯುತ್ತೆ ಅನ್ನುವ ಅಹಂಕಾರ ಕೂಡ ಅವರಲ್ಲಿ ಇದೆ. ಹಾಗಾಗಿ ಈ ವಾರ ಅವರನ್ನ ಬಿಗ್ ಬಾಸ್ನಿಂದ ಆಚೆ ಕಳುಹಿಸಿದ್ರೂ ಅಚ್ಚರಿ ಪಡಬೇಕಾಗಿಲ್ಲ. ಇನ್ನು ಬಿಗ್ ಬಾಸ್ ಮನೆಗೆ ಪ್ರತಾಪ್ ಅವರು ರೀ ಎಂಟ್ರಿ ಕೊಟ್ಟಿದ್ದಾರೆ. ಅವರು ಅನಾರೋಗ್ಯದಿಂದ ಮನೆಯಿಂದ ಹೊರ ಹೋಗಿರೋದ್ರಿಂದ ಸಾಕಷ್ಟು ಸುದ್ದಿಗಳು ಹರಿದಾಡಿತ್ತು. ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಎಂಬ ದೊಡ್ಡ ನ್ಯೂಸೇ ಬಂದಿತ್ತು. ಆದರೆ ಇದನ್ನ ಕಿಚ್ಚ ಸುದೀಪ್ ಅವರು ಇಂದು ಸ್ಪಷ್ಟಪಡಿಸಲಿದ್ದಾರೆ. ಒಂದು ವೇಳೆ ಪ್ರತಾಪ್ ಅವರು ಕೆಟ್ಟ ನಿರ್ಧಾರಕ್ಕೆ ಕೈ ಹಾಕಿರೋದೇ ಆದ್ರೆ ಕಿಚ್ಚ ಸುದೀಪ್ ಅವರು ಎಚ್ಚರಿಕೆಯನ್ನು ಕೊಟ್ಟು ಮನೆಯಲ್ಲಿ ಉಳಿಸಿಕೊಳ್ಳಲೂಬಹುದು ಅಥವಾ ಹೊರಗೆ ಕಳುಹಿಸಲೂಬಹುದು. ಯಾಕಂದ್ರೆ ಈ ರೀತಿಯ ಕೆಟ್ಟ ನಿರ್ಧಾರಕ್ಕೆ ಕೈ ಹಾಕಿದ್ರೆ ಬಿಗ್ ಬಾಸ್ಗೆ ಕೆಟ್ಟ ಹೆಸರು. ಇದೊಂದ್ ಕಡೆಯಾದ್ರೆ ಬಿಗ್ ಬಾಸ್ ಮನೆಯಲ್ಲಿ ಪ್ರತಾಪ್ ಊಟ ಬಿಟ್ಟು ಉಪವಾಸ ಇದ್ದಿದ್ದೇ ಆದ್ರೆ ಅದಕ್ಕೂ ಕೂಡ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತಗೊಳ್ಳೋದು ಪಕ್ಕಾ ಅನ್ಬೋದು. ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದಿದ್ರಲ್ಲಿ ಊಟ ಮಾಡ್ಲೇಬೇಕು. ಅದು ಬಿಟ್ಟು ಯಾರೋ ಏನೋ ಹೇಳಿದ್ರು ಅಂತ ಉಪವಾಸ ಕೂತು ಈ ರೀತಿಯ ಅನಾಹುತಕ್ಕೆ ಕಾರಣ ಮಾಡ್ಕೊಂಡಿದ್ರೆ ಅದನ್ನ ಕೂಡ ಕಿಚ್ಚ ಕ್ಷಮಿಸೋದಿಲ್ಲ. ಯಾಕಂದ್ರೆ ಸ್ಪರ್ಧಿಗಳು ಏನೇ ಮಾಡಿದ್ರು ಕೂಡ ಅದರಿಂದ ಕೆಟ್ಟ ಹೆಸರು ಬರೋದು ಬಿಗ್ ಬಾಸ್ ತಂಡಕ್ಕೆ ಹಾಗೆ ಕಿಚ್ಚ ಸುದೀಪ್ ಅವರಿಗೆ. ಹಾಗಾಗಿ ಈ ಬಗ್ಗೆ ಕಿಚ್ಚ ಕ್ಲಾಸ್ ತಗೊಳ್ಳೋದು ಪಕ್ಕಾ ಅನ್ಬೋದು. ಇನ್ನೊಂದೇನಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಕಾರ್ತಿಕ್ ಹಾಗೂ ನಮ್ರತಾ ಅವರ ವರ್ತನೆಗೆ ವೀಕ್ಷಕರು ಇದೀಗ ಬೇಸತ್ತು ಹೋಗಿದ್ದಾರೆ. ಅವರ ವರ್ತನೆ ಸರಿ ಇಲ್ಲ ಅಂತ ಎಲ್ಲ ಕಮೆಂಟ್ಗಳಲ್ಲಿ ಹೇಳ್ತಾ ಇದ್ದಾರೆ. ಎಂತಹ ಸ್ಪರ್ಧಿಗಳನ್ನ ಬಿಗ್ ಬಾಸ್ಗೆ ಕರೆಸಿದ್ದೀರಾ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹೌದು, ಕೆಲ ದಿನಗಳಿಂದ ಕಾರ್ತಿಕ್ ಹಾಗೆ ನಮ್ರತಾ ಅವರ ಒಂದಷ್ಟು ವಿಡಿಯೋಗಳು ಹರಿದಾಡ್ತಾ ಇದೆ. ಇದನ್ನ ನೋಡಿ ವೀಕ್ಷಕರು ಕೋಪಗೊಂಡಿದ್ದಾರೆ. ಈ ಬಗ್ಗೆ ಕಿಚ್ಚ ಸುದೀಪ್ ಅವರು ಪ್ರಶ್ನೆ ಮಾಡಬೇಕು, ಇಲ್ಲದೇ ಇದ್ರೆ ಅವರನ್ನ ಹೊರಗೆ ಕಳುಹಿಸಬೇಕು ಎಂಬ ಮಾತುಗಳು ಕೂಡ ಜೋರಾಗಿ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಕಿಚ್ಚ ವೀಕ್ಷಕರ ಮಾತಿಗೆ ಬೆಲೆ ಕೊಟ್ಟು ಇಬ್ರಿಗೂ ಬುದ್ಧಿ ಮಾತುಗಳನ್ನ ಹೇಳ್ತಾರೋ ಇಲ್ವೋ ಅನ್ನೋದನ್ನ ಕೂಡ ಕಾದು ನೋಡ್ಬೇಕಾಗಿದೆ. ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಆಚೆ ಬರಬೇಕು ಅನ್ನೋದನ್ನ ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.